ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಸ್ಫೂರ್ತಿ ಗೌಡ. ವೆಲ್ಕಮ್ ಬ್ಯಾಕ್ ಟು ಮೀ. ಸೊ ಗಾಯ್ಸ್, ಇವತ್ತು ನಾನು ಕಾಲೇಜ್ಗೆ ಹೋಗಿದ್ದೆ. ಆ್ಯಕ್ಚುಲಿ ಏನಂದರೆ ಇವತ್ತು ಸ್ಯಾಟರ್ಡೆ. ಕಾಲೇಜ್ ಅಂತೂ 2 ಪೀರಿಯಡ್ ಎತ್ಕೊಂಡ್ರು. ಸುಮ್ಮನೆ ಹೋಗ್ನ ಕಾಲೇಜ್ಗೆ ಅಂತ ಅನಿಸ್ಬಿಡ್ತು. ಅದಾದಮೇಲೆ ಊಟ ಬೇರೆ ಎತ್ಕೊಂಡು ಹೋಗಿರಲಿಲ್ಲ. ನಾನು ಆಚೆ ತಿನ್ನೋಣ ಅಂತ ಅಂದ್ಕೊಂಡೆ. ನೋಡಿದ್ರೆ ಲಾಸ್ಟಿಗೆ ಆಚೆನೂ ತಿನ್ನೋಕ್ಕಾಗಿಲ್ಲ. ಆಮೇಲೆ ಕಾಲೇಜ್ ಮುಗಿಸ್ಕೊಂಡು ಕಾಲೇಜಲ್ಲೇ ಎಲ್ಲರೂ ಸೇರ್ಕೊಂಡು ಕಳ್ಳ ಪೊಲೀಸ್ ಆಟಾಡ್ತಾಯಿದ್ವಿ. ಅದನ್ನು ನಾನು ರೆಕಾರ್ಡ್ ಮಾಡೋಕ್ಕಾಗಲಿಲ್ಲ. ಸೊ ಅಲ್ಲಿ ಮುಗಿಸ್ಕೊಂಡು ನನ್ನ ತಂಗಿಗೆ ಹುಷಾರಿಲ್ಲ ಅಂತ ಬಂದೆ. ನೋಡಿದ್ರೆ ನನಗೆ ಹುಷಾರಿಲ್ದಿರಂಗೆ ಆಗ್ಬಿಡೈತೆ. ನೋಡಿ ಗಾಯ್ಸ್, ಪೇಷಂಟ್ ಕಾಣಿಸ್ತಾನೆ ಇಲ್ಲ. ಬೆಳ್ಳುಳ್ಳಿ ಬಿಡಿಸ್ನಚ್ಚಿ ಐತೆ. ಸಿಕ್ಕಿಲ್ವಾ? ಏನು ಹುಡುಕ್ತಾ ಇದೆಯಾ? ಓ, ಅವಾಗಿಂದ ಏನು ರೆಡಿ ಮಾಡ್ಕೊಂಡು ಶಾಕ್ ಕೊಡ್ತಾ ಇದೆಯಲ್ಲ, ಅವಾಗಿಂದ ಎಲ್ಲರಿಗೂ. ನಾನು ಎತ್ಕೊಂಡಿಲ್ಲ. ಸೊ ಗೈಸ್, ಅವರ್ ಹೋಮ್ ಪೇಷಂಟ್ ಇಸ್ ಕಮಿಂಗ್ ಡೌನ್. ನಮ್ಮನೆ ಪೇಷಂಟ್ ನೋಡಿ. ಬೆಳ್ಳುಳ್ಳಿ ಬಿಡಿಸು ಅಂದಿದ್ದು ನಿನಗೆ. ಅದು ಬಿಟ್ಟು ಬಿಸಾಕದ್ ಎತ್ತಿ. ಈಗ ಬೇಡ, ನನ್ನ ಹತ್ರನೇ ಐತೆ. ನೀನು ಮಾಡಿದ್ರೆ ಕೊಡ್ತೀನಿ. ಹಿಂಗ ಬೆಳ್ಳುಳ್ಳಿ ಬಿಡಿಸೋದು? ಎತ್ತು ಫಸ್ಟ್. ಅದೆಲ್ಲ ಎತ್ತು ಕೆಳಗಡೆ ಇರೋದು. ಫಸ್ಟ್ ಅದನ್ನ ಒಂದು ಪ್ಲೇಟಲ್ಲಿ ಹಾಕೋ. ಫಸ್ಟ್ ಟೈಮ್ ನನ್ನ ತಮ್ಮ ನಮ್ಗೆ ಖುಷಿಬಿಟ್ಟು ಕೆಲಸ ಮಾಡ್ತಾಯಿದ್ದಾನೆ. ಸೊ ಇಸ್ ನೈಸ್. ನಚ್ಚಿ ತೋರ್ಸಿ, ಎಷ್ಟು ಬೆಳ್ಳುಳ್ಳಿ ಬಿಡಿಸಿದ್ಯಾ? ಅಲ್ಲಿ ಬೀಳ್ಜಿರೋದೆಲ್ಲ ಇತ್ತು ನೋಡಿ ಗಾಯ್ಸ್, ಒಂದು ಕೆಲಸ ಮಾಡಲ್ಲ ಅಂತೇಳಿ ಅಮ್ಮ ಇಲ್ಲ. ಎಲ್ಲ ನಾವೇ ಮಾಡಬೇಕು ಗೈಸ್ ಇವ್ರಿಗೆ. ಅವಾಗ ಇವ್ರ ಕಾಲು ಹೊತ್ತದೆ, ಕೈ ಹೊತ್ತದೆ. ಅಯ್ಯೋ, ಏನೋ ಸುಳ್ಳು ಹೇಳ್ಬೇಡ ನೀನು, ಸರಿನಾ? ಕಾಫಿ ಮಾಡಿಕೊಟ್ಟೆ ನೋಡಿ ಗೈಸ್. ಇಲ್ಲಿ ಮಂಗ ಗೈಸ್, ಇದು ನಮ್ಮ ಮನೆಯ ಮಂಗ. ಇದು ನೋಡಿ, ಅಡ್ವರ್ಟೈಸ್ಮೆಂಟ್ ನೋಡಿ, ಖುಷಿ ಪಡಿ ಗೈಸ್. ಕಾಪಿ ರೈಟ್ಸ್ ಬರೋದಂತೆ ನೋಡಿ ಗೈಸ್. ಏನೋ ಕಾಪಿ ರೈಟ್ಸ್ ಅಂತ ಹೇಳ್ತವ್ರೆ ನಿಮ್ಮ ಸ್ಫೂರ್ತಿ ಗೌಡ ಅವರು. ಗೈಸ್, ನನಗೆ ನಿಮಗೆಲ್ಲ ಬಿಗ್ ಬಾಸ್ ಮನೇಲಿ ಯಾರು ಇಷ್ಟ ಅಂತ ಕಮೆಂಟ್ ಮಾಡಿ. ನನಗೆ ಯಾರು ಇಷ್ಟ ಗೊತ್ತಿಲ್ಲ ಗೈಸ್. ನನಗೆ ದೊಡ್ಡವ ದೋಸೆ ಕೊಡು, ಚಿಕ್ಕವ ಚಕ್ಲಿ ಕೊಡು, ನಮ್ಮಪ್ಪ ರಾಜ, ಕೊತ್ತಂಬರಿ ಬೀಜ. ಮುಂದೆ ಗೊತ್ತಿಲ್ಲ, ನೀವಿಬ್ರು ಮಾಡಿ ತಪ್ಪು. ನನ್ನ ಕೈಲೆಲ್ಲ ಕೆಲಸ ಮಾಡಿಸ್ತಾರೆ. ಹೆಂಗೆ ಆಡ್ತಾರೆ ನೋಡಿ ಗೈಸ್, ಚಪ್ಪಲಿ ಹೊಡ್ಕೊಂಡು ಆಡ್ತಾರೆ ಇಬ್ಬರು. ಮೇಲೆ ಹಾರ್ತಾರಂತೆ ಇವರಿಬ್ರು. ಯಾಕೆ ಏನಕ್ಕೆ ಹಾರ್ತಾರಂತೆ ಗಾಯ್ಸ್? ಅವನು ಅಲ್ಲಿ ಉಜ್ಜಿಲ್ಲ ನೋಡಿ ಗಾಯ್ಸ್, ಅಲ್ಲಿ ಮುರ್ದಾಕೊಂಡವನೆ. ಆ್ಯಂಡ್ ಅಲ್ಲಿ ಉಜ್ಜಿಲ್ಲ, ಅಲ್ಲುಜ್ಜಿ 3 ದಿನ ಆಯ್ತು ಗೈಸ್. ನೋಡಿ, ಒಂದು ವಾರ ಆಯ್ತು ಗೈಸ್. ನನ್ನ ಕಾಲೇಜ್ ಇತ್ತು ಗೈಸ್. ನೋಡಿ, ಇವರಿಬ್ರು ತಬ್ಲಾಡ್ಕೊಂತಾರೆ. ಇಲ್ಲೊಬ್ಳು ಇದೀನಿ ಅಂತ ಕಾಣಿಸಲ್ಲ ಅವ್ರಿಗೆ. ದೇ ಲವ್ ಬೋತ್. ನಾನು ವೇಸ್ಟ್ ಗೈಸ್ ಇವರಿಬ್ರು ಮಧ್ಯೆ. ಅದೇ ಗಾಯ್ಸ್, ಏನು ಗೊತ್ತಾ, ನಮ್ಮಪ್ಪ ಮೇಲಿರೋದು ಅವರಿಬ್ರು ಬಯಸಿ ಬಂದ ಮಕ್ಕಳು. ನಾನು ಬಯಸದೆ ಬಂದ ಮಗಳು ಗೈಸ್. ಬಿಕಾಸ್ ಅಪ್ಪಗೆ ಅವಳ ಮೇಲೆ ಇಷ್ಟ, ಅಮ್ಮಗೆ ಇವಳ ಮೇಲೆ ಇಷ್ಟ ಗೈಸ್. ಅದೇನೋ ಮಾಡ್ಕೊಂಡ್ಬಿಟ್ಟವನೆ. ಅವನ ಮುಟ್ಟೆ ಇಲ್ಲ, ನಾವು ಆಕ್ಟಿಂಗ್ ಮಾಡ್ತಾನೆ. ನೋಡಿ ಗೈಸ್, ಹೆಂಗ್ ಆಡ್ತಾನೆ ಜಗಳ. ನೋಡಿ ಗೈಸ್, ನಿಮ್ ಸ್ಫೂರ್ತಿ ಗೌಡ ಮಾತುಗಳು ಕೇಳಿಸ್ಕೊಡಿ ಗೈಸ್. ಸ್ಫೂರ್ತಿ ಗೌಡ ಇಕ್ತಾನೆ ನೋಡಿ. ಇದೆಲ್ಲ ಹಾಕ್ತೀನಿ ಗೈಸ್. ನಾನೇ ಎಡಿಟ್ ಮಾಡೋಳು, ನಾನು ಹಾಕ್ತೀನಿ. ನೋಡಿ ಗೈಸ್, ಏನು ಆಕ್ಟಿಂಗ್ ಆಡ್ತಾನೆ ನೋಡಿ ಗೈಸ್. ಅದೇನೋ ಇದು ಮಾಡ್ತವನೆ.
ಏನು ಎಗ್ಗರ್ ಸೊದ್ನ ಇವಾಗ ಕೋ ಏನು ಏನು ಮತ್ತಿಗೆ ಮೀನು ಫ್ರೈ ಮಾಡಿ ನಿನ್ನ ಮೈಗೆ ಬನ್ನು ಈ ಚಪ್ರಿ ಬಾಳ್ಗೆ ಏನು ಕಮ್ಮಿ ಇಲ್ಲ ಗೈಸ್. ಚಪ್ರಿ ಬಾಳ್ ಚಪ್ರಿ ನಾವು ಚಪ್ರಿ ಗೈಸ್, ನಮ್ಮ ಮನೆಯ ದೊಡ್ಡ ಚಪ್ರಿ ಅವನು. ಸೊ 9:15 ಆ್ಯಕ್ಚುಲಿ ಟೈಮು. ಇವಾಗ ನಾವು ಕಾಫಿ ಕುಡಿತಾ ಇದ್ದೀವಿ. ಕೊಡು ಏನ ಕೊಡು ಫೋನ್ ಆಗಲ್ಲ ಪ್ಲೀಸ್ ನೋಡಿ ಕಾಲೆಲ್ಲ ಹೋಗಿತ್ತವನೆ. ಕಸ ಗುಡ್ಸಕ್ಕೆ ಬಿಡಿಸ್ತಾ ಇಲ್ಲ ಗೈಸ್. ಏನೋ ಸ್ಕೂಲ್ ಡೇಸಿಗೆ ಬ್ಯಾಗ್ ಕರ್ಕೊಂಡು ಹೋಗ್ತೀನಿ ಅಂತೆ. ಏನು ಸ್ಕೂಲ್ ಡೇಸ್ ಬ್ಯಾಗ್? ಕಾಲೇಜಲ್ಲಿ ಡೈರಿ ಕೊಟ್ಟಿದ್ದಾರೆ ಗೈಸ್, ಡೀಟೇಲ್ಸ್ ಫಿಲ್ ಮಾಡಬೇಕು. ಇಲ್ಲಿ ಯಾಕೆ ನೀನು ಫಿಲ್ ಮಾಡೋಕ್ಕಾಗಲ್ಲ? ಇಲ್ಲಿ ಐ ಸಿ. ಗೈಸ್ ಡೈರಿ ಹೋಮ್ವರ್ಕ್ ಎಲ್ಲ ಬರ್ಕೊಂಡು ಹೋಮ್ವರ್ಕ್ ಅಲ್ಲ ಅದು. ಈ ಸೆಮಿಸ್ಟರ್ ಎಷ್ಟು ಬರೀಬೇಕಾ ಇಲ್ಲ ಅಂದರೆ ಲೈಕ್ ಎಲ್ಲ ಸೆಮಿಸ್ಟ್ರಿಗೂ ಬೇರೆ ಬೇರೆ ಬುಕ್ ಕೊಡ್ತಾರ? ಗೊತ್ತಿಲ್ಲ. ಬ್ಲಾಂಕ್ ಬಿಡ್ತೀನಿ. ನಿಂದು ಯು ಸಿ ಎಮ್ ಎಸ್ ಹೇಳು. ಸ್ಕೂಲಲ್ಲಿ ಹಿಂಗೆ ಸ್ಟೂಡೆಂಟ್ ಡೀಟೇಲ್ಸ್ನ ತುಂಬಿಸ್ತಾ ಇದ್ವಿ. ಎಲ್ಲೋ ಅದೇ ಕೆಲಸ. ನನ್ನ ವಾಯ್ಸ್ನ ಇಗ್ನೋರ್ ಮಾಡಿ ಗೈಸ್, ನಂಗೆ ಹುಷಾರಿಲ್ಲ ಅದಕ್ಕೆ. ಸೊ ನನ್ನ ತಂಗಿ ಏನೋ ಹೈಟ್ ಮೆಷರ್ ಮಾಡಬೇಕಂತೆ. ನೋಡಿ ಗೈಸ್, ನಾನು ಓದ್ತಾ ಇದ್ದೀನಿ. ಸೊ ಇವಾಗ ಲೆಟ್ಸ್ ಗೆಟ್ ರೆಡಿ. ಅವಳೊಬ್ಳೆ ಗಾಯ್ಸ್ ಇವಳು. ಏದದು ಏನಮ್ಮ ಅಮ್ಮ ಹೆಸರು? ಅಮ್ಮ ಹೆಸರು ಹೆಂಗೆ ಗೌತಮ್? See this fellow, my brother is going on. ಯಾರಿಗೂ ಜಯ ಆಗುತ್ತೆ ಕಾಸು ಆಗ. ಒರಿಜಿನಲ್ ಅಲ್ಲ ಅನ್ಸುತ್ತೆ. ಅಯ್ಯೋ ತಿರುಗ್ತೈತಾ? ತಿರುಗ್ತೈತೆ. ಒರಿಜಿನಲ್ ರುದ್ರಾಕ್ಷಿ. ಹಿಂಗೆ ಟೆಸ್ಟ್ ಮಾಡೋದು ಒರಿಜಿನಲ್ ರುದ್ರಾಕ್ಷಿ. ತಿರುಗ್ತೈತೆ ನೋಡು. ಗಾಯ್ಸ್ ಕಳ ದವ ಇದೆ ಗಾಯ್ಸ್. ಬಿಟ್ಟೊಳ್ಳೆ ಹಂಗ್ ಮಾಡ್ಬೇಡಿ. ಫುಲ್ ನಾನು ಹೆಂಗ್ ಕಾಣಿಸ್ತಾ ಇದ್ದೀನಿ ನೋಡಿ ಗಾಯ್ಸ್, ನಮ್ಮ ಅಣ್ಣ ನನಗೆ ಬಟ್ಟೆ ಎತ್ಕೊಂಡು ಗಾಯ್ಸ್ ಅಂಬ್ರೆಲಾ ಚೆನ್ನಾಗಿರುತ್ತೆ. ರೀಲ್ಸ್ ಮಾಡೋಕ್ಕೆ ವಿ ಆರ್ ಗೆಟಿಂಗ್ ರೆಡಿ. ಸುಳ್ಳು ಗಾಯ್ಸ್, ಸುಳ್ಳು ಸುಳ್ಳು. ಸೊ ನನ್ನ ತಮ್ಮ ಲೆಮನ್ ಜ್ಯೂಸ್ ಮಾಡ್ತಾ ಇದ್ದಾನೆ. ಐ ವಿಲ್ ಶೋ ಹೌ ಹಿ ಈಸ್ ಮೇಕಿಂಗ್ ಲೆಮನ್ ಜ್ಯೂಸ್. ಈ ಥರ ಕಟ್ ಮಾಡಿಬಿಟ್ಟು ಸ್ವಲ್ಪ ಹಿಂಗೆ ಹಾಕಬೇಕು. ಹಿಂಗೆ ಹಾಕ್ಬಿಟ್ಟು ಹಿಂಗೆ ತೆಗಿಬೇಕು. ಒಂದು ಪ್ಲೇಟಲ್ಲಿ ಹಾಕೊಳ್ಳೋದು. ಈ ನಿಂಬೆಹಣ್ಣು ಹಿಂಡ್ತಾ ಇರ್ತಾನೆ. ಬೇಕಾದ್ರೆ ಮಾಡ್ತಾರೆ. ನೀವು ಬ್ಲಾಗ್ ಮಾಡ್ತಾ ಇದ್ದೀರಾ ಈ ಥರ ಮಾಡಿಬಿಟ್ಟು ಇಲ್ಲ ಅವನು ಇದು ಸೋಡಾ ಮಾಡ್ತಾರೆ. ಸ್ವಲ್ಪ ಉಪ್ಪು ಎತ್ಕೊಬೇಕು. ಉಪ್ಪು ಎತ್ಕೊಂಡಿದ್ದ ಒಳಗಡೆ ಹಾಕ್ಬೇಕು. ಜಜ್ಬೇಕು. ಮಿಕ್ಸ್ ಮಾಡ್ಕೊಂಡು ಉಲ್ಟಾ ಇಟ್ಕೊಂಡಿದ್ಯಾ ಕಲ್ಲು? ಉಪ್ಪನ್ನ ಒಳಗಡೆ ಹಾಕಿದ್ರೆ ಅದು ಹೆಂಗೆ ಜಜ್ಜುತ್ತೆ? ಆಮೇಲೆ ಆಮೇಲೆ ಜ್ಯೂಸ್ ಮಾಡೋದ್ರೆ ಪಾಷಾಣ ಮಾಡ್ಕೊಂಡು ಏನೋ ಹಾಕೊಂಡು ಅದೇ ನೀನು ಒಬ್ಬನ್ ಮಾಡ್ಕೊಂತ ಇದೀಯಾ? ಕುಡ್ದೋರು ಸೀದಾ ದೇವ್ರ ಪಾದ ಸೇರ್ತಾರೆ. ದೇವ್ರಣೆ ಕಾಶನ್ ಇದು, ಯಾರು ನಿಮ್ಮ ಮನೇಲಿ ಟ್ರೈ ಮಾಡಬೇಡಿ. ಕುಡ್ದು ನೋಡಿ ಅಲ್ಲಿ ನೋಡು ಸೋಡಾ ಕೊಡು, ನಾನು ಟೇಸ್ಟ್ ಮಾಡ್ತೀನಿ. ಸೋಡಾ ಕರ್ಗೋಗಿರುತ್ತೆ ಆಲ್ರೆಡಿ. ಅವನು ಟೇಸ್ಟ್ ಮಾಡ್ತಾವನೆ. ಸಾಕು ಟೇಸ್ಟ್ ಮಾಡ್ತಾರೆ.
ಒಂದು ಬಟ್ಟೆ ಎತ್ಕೊಳಕ್ಕೆ ಎಷ್ಟೊತ್ತು ನೋಡಿ. ಬ್ಲಾಕ್ ಎತ್ಕೊಂಡು ಹಾಕೋ. ಸ್ಫೂರ್ತಿ ನಿಮ್ಮ ಮೇಲೆ ಬ್ಲ್ಯಾಕ್ ಬಿಸಾಕಿದ್ ನೋಡಿ ಎಲ್ಲೇ ಇದು ಇವೆರಡಾ ಬ್ಲಾಕ್ ಟಾಪ್ ಹಾಕೊಂಬೇಡ. ಎಲ್ಲರೂ ಬಟ್ಟೆಗಳನ್ನ ಹಿಂಗೆ ಇಟ್ಕೊಳ್ಳೋದು. ನಮ್ಮ ತಂಗಿ ಲಂಚ್ಗೆ ತರಕಾರಿ ಪಲಾವ್ ಮಾಡ್ತಾಳೆ ಅಂದ್ಬಿಟ್ಟು ವಿ ಆರ್ ಗೋಯಿಂಗ್ ಟು ಬ್ರಿಂಗ್ ವೆಜಿಟೇಬಲ್ಸ್. ಬದನೆಕಾಯಿ ಬಿಟ್ಟಿದ್ದೀವಿ ಇವತ್ತು ಆ್ಯಕ್ಚುಲಿ ಸಂಡೇ, ಚಿಕನ್ ಮಾಡೋಂಗಿಲ್ಲ ಗೈಸ್. ಕಾರ್ತಿಕ್ ಸೋಮವಾರ ನಡೀತಿದೆ, ನಾವು ಯಾರೂ ತಿನ್ನೋದಿಲ್ಲ. ಸೊ ವೆಜ್. ಸಪ್ಲಿ ಇತ್ತು, ಬೇರೆ ಸಪ್ಲಿ. ನಾನು ನಚಿಕೆ ಚಪ್ಪಲಿ ಹಾಕ್ಕೊತೀನಿ, ನನಗೆ ಆಗುತ್ತೆ. ಓ ವಾವ್, ನೋಡಿ ಕರೆಕ್ಟ್ಲಿ ಫಿಟ್ಟಿಂಗ್ ನನ್ನ ತಮ್ಮ ಚಪ್ಪಲಿ ನನಗೆ. ಹೋಗೋದೆಲ್ಲ ಮಾತಾಡೋದೆಲ್ಲ ಮಾಡಿ ನಾವು ಏನು ತಗೊಂಡ್ಬರಕ್ಕೆ ತರಕಾರಿ ತಗೊಂಬರಕ್ಕೆ ಹೋಗ್ತಿದ್ದೀವಿ ಗಾಯ್ಸ್. ತರಕಾರಿ ಇಲ್ಲ, ಬಟಾಣಿ. ಕಾಣಕ್ಕದು ಚೆನ್ನಾಗಿರುತ್ತೆ. ಟೊಮೆಟೊ ಬಾತ್, ಸಾರಿ ಪಲಾವ್ಗೆ ದಿಸ್ ವಿಲ್ ಆಲ್ಸೋ ಬಿ ಲುಕ್ ಗುಡ್. ಎಲ್ಲ ಫ್ಲೋರ್ ನಿಂತ್ಕೊಂಡು ಹೋಗುತ್ತೋ. ವಿತ್ ಫ್ಯಾನ್ ಹಾಕಿ. ಅಯ್ಯೋ ನಿಂತ್ಕೊಂಡ್ಬಿಡುತ್ತೆ 3rd ಫ್ಲೋರ್ ಅಲ್ಲಿ. ಹಂಗಂದ್ರೆ ನಿಂತ್ಕೊಂಡ್ಬಿಡ್ತಾ ಸ್ಟಾಪ್ ಆಗುತ್ತಾ? ನೋಡಿ ದೂರ ವಾರ ಎಲ್ಲ ನಡ್ಕೊಂಡು ಹೋಗೋ ಅವಶ್ಯಕತೆನೇ ಇಲ್ಲ, ಬಿಕಾಸ್ ಮನೆ ಪಕ್ಕದಲ್ಲೇ ತರಕಾರಿ ಅಂಗಡಿ ಇದೆ. ಈಸಿ. ಓಕೆ, ಅದು ಹೋಗಕ್ಕೆ ಇಷ್ಟ ಇಲ್ಲ ನನಗೆ. ಸೊ ಅಂಗಡಿ ಹೋಗೋದಂತೆ. ನೋ ಇದು ಗಾಡಿ ನಮ್ದೆ. ರೋಡಲ್ಲಿ ಯಾರು ಹೋಗ್ಬಿಡುತ್ತೆ, ಎಲ್ಲ ನಮ್ದೇ. ಎಲ್ಲ ನಮ್ದೇ ಆಕ್ಚುಲಿ. ಪಟಾಕಿ ಯಾರ್ದಾದ್ರೂ ಹಚ್ಚೋರ್ ನಾವಾಗಿರ್ಬೇಕು ಅಂತ ದೀಪಾವಳಿಗೆ ಹೇಳ್ಬೇಕಿತ್ತು. ದೀಪಾವಳಿ ಆಗ್ತದೆ ನಡಿ ಸತ್ತೀರ. ಹೋಗಲ್ಲ ಅಂದ್ಬಿಟ್ಟು ಇಲ್ಲಿಗೆ ಬಂದ್ಬಿಟ್ಲು. ಆಯ್ಕೋ ಆಯ್ಕೋ ನೋಡಿ ಇವಳು ಆಯ್ತವಳೆ. ಬಟಾಣಿ ಒಂದು ಬಿಟ್ಟು ಬೇರೆ ಏನಾರ ಹಾಕೋ. ಆಯ್ಕೋ. ಸಾಕು. ಕ್ಯಾರೆಟ್ ಅಲ್ಲೈತೆ ನೋಡು. ಇಕ್ಕಿರಿ. ಸ್ಟೋರೇಜ್ ಪ್ರಾಬ್ಲಮ್ ಆಗುತ್ತೆ ಗಾಯ. ಎಷ್ಟು ರೂಪಾಯಿ ತಂದಿದ್ದೀಯ ಸ್ಫೂರ್ತಿ? ಬೀನ್ಸ್ ಬೇಡ ಅನ್ಸುತ್ತೆ. ಹಾಕಂದೆರಡು. ಮೊಸರು ಐತಾ? ಮೊಸರು ಎತ್ಕೋ. ಮೊಸರು ಐತೇನೆ? ಇವ್ರು ಆಯಷ್ಟರಲ್ಲಿ ಪಲಾವೇ ಮಾಡ್ಬೋದು ಗೈಸ್. ಸಾಕು. ಬಿಲ್ ಹಾಕ್ಸು. ಮನೆಯಲ್ಲೇ ಮರ್ತೋಗ್ಬಿಟ್ಟು ಬರೀ ಪಾಪ ನಮ್ಮ ತಂಗಿ ಕ್ಯಾಶಿಯರ್ ಪೇ ಮಾಡಿದ್ದಾಳೆ. ಆ್ಯಂಡ್ ನಾವೆಲ್ಲರೂ ಫೋನ್ನ ಕೂಡ ಮೇಲೆ ಬಿಟ್ಬಿಟ್ಟು ಬಂದ್ಬಿಟ್ಟಿದ್ವಿ. ಸೊ ಪೂಜಿತ ಮೇಲೆ ಟ್ಯಾಕ್ಸ್ ಬಿದ್ದಿದೆ. ಏನು ತಗೊಂಡಿಲ್ಲ ಇಷ್ಟಕ್ಕೆ 80 rupees ಅಂದರೆ 1 ರೂಪಾಯಿ ಆಗ್ಬಿಟ್ಟೆ. 1 ರೂಪಾಯಿ ಇಲ್ಲಾಂದ್ರೂ ಕೋಟಿ ಆಗಲ್ಲ. ಕೋಟಿ ಅಲ್ಲ, 1 ಕೋಟಿನೇ ಆಗಲ್ಲ. ಫಸ್ಟ್ ಕೋಟಿ ಅಂತ ಹೇಳ್ತಾರೆ, ಅದೇ 2 ಕೋಟಿ ಸಾಕ್ಬಿಟ್ಟ. ಫೇಮಸ್ ಆಗ್ಬಿಡ್ತೀರ. ಬೀಳ್ಸ್ಬಿಟ್ಟು ನನ್ನ ಫೋನ್ನ. ಸೊ ತರಕಾರಿ ಪಲಾವ್ ಮಾಡೋಕ್ಕೆ ವಿ ಆರ್ ಗೆಟ್ಟಿಂಗ್ ರೆಡಿ. ನೀ ಅಲ್ಲೋ ಕೂತ್ಕೊಂತೀನಿ, ಇಲ್ಲಿ ಬರಬೇಡ ನೀನು. ನನಗೆ ಗೊತ್ತು ನೀನು ಬೇಕು ಅಂತ ವೀಡಿಯೋದಲ್ಲಿ ಬರೋಕ್ಕೆ. ನೋಡಿ ಹೋಗಲಿ ಮಾಡ್ತೀನಿ. ನನ್ನ ಬೈಕೊಂಡು ಬಂದು ಅದಕ್ಕೆ ಅದು ಹೊಡಿತವಳಿಗೆ. ನನ್ನ ಕೈಯಲ್ಲಿ ಪುದೀನ ಬಿಡಿಸ್ತಾ ಇದ್ದಾಳೆ ಪೂಜಿತಾ. ಇದು ಏನದು, ಬೆಳ್ಳುಳ್ಳಿ. ಗೌತಮ್ ತರಕಾರಿ, ಚಚ್ಚಿನೂ ಬೆಳ್ಳುಳ್ಳಿ ಬಿಡಿಸ್ತೈತೆ. ಎಲ್ರಿಗೂ ಒಂದೊಂದು ಕೆಲಸ ವಹಿಸಿದ್ದಾಳೆ. ಮಾಡೋಕ್ಕೆ ಏನೇನು ರುಬ್ಕೊತಾರೆ ಅಂದರೆ ಸ್ಟಾರು, ಚಕ್ಕೆ, ಲವಂಗ, ಏಲಕ್ಕಿ, ಮೆಣಸು, ಜಾಪತ್ರೆ, ಮರಾಠಿ ಮೊಗ್ಗು, ಜಾಕಾಯಿ, ಇದು ಏನು ಕಲ್ಲುವ,
ಸೊ ಇದೆಲ್ಲ ಹಾಕ್ಕೊಂಬಿಟ್ಟು ಆಮೇಲೆ ಸ್ವಲ್ಪ ಬೆಳ್ಳುಳ್ಳಿ, ಸ್ವಲ್ಪ ಎರಡೆರಡು ಹಾಕೊಳ್ಳ ಬೆಳ್ಳುಳ್ಳಿ, ಆಮೇಲೆ ಇಷ್ಟು ಶುಂಠಿ ನೋಡಿ, ಇಷ್ಟು ಶುಂಠಿ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಇಷ್ಟು ಸೋಂಪು, ಆಮೇಲೆ ನೋಡಿ ಇಷ್ಟು ತೆಂಗಿನಕಾಯಿ. ಸೊ ನೋಡಿ ಇಲ್ಲಿ ನಾವು 1 kg ಅಕ್ಕಿಗೆ ಪಲಾವ್ ಮಾಡ್ತಾ ಇರೋದು. ಸೊ ಅದಕ್ಕೆ ನೀವು 1 ಕಟ್ಟಲ್ಲಿ 3/4 ಕಟ್ಟು ಪುದೀನ ತಗೊಬೇಕು, ಆಮೇಲೆ ಕೊತ್ತಂಬರಿ ಸೊಪ್ಪು. ಸೊ ಚೆನ್ನಾಗಿ ತೊಳಿ ನಮ್ಮ ಮನೆ ತೊಳ್ಕೊತಾ ಇದ್ದೀನಿ. ಅಲ್ಲಿ ಇಟ್ಕೊಳ್ಳೆ. ಇದು ಹಾಕೊಬೇಕಂತ ಸುಮಾರು. ಸೊ ಇದನ್ನು ಇದಕ್ಕೆ ನೀಟಾಗಿ ತೊಳೆದು ಹಾಕ್ಕೊಳ್ಳಿ. ಎಲ್ಲ ಹಾಕ್ಕೊಂಡಿದ್ದೀನಿ. ಸೊ ಇವಾಗ ಇದನ್ನ ರುಬ್ಕೊಳ್ಳೋಣ. ನೀರು ಹಾಕಬೇಕು. ನಾನು ಫಸ್ಟ್ ಒಂದು ರೌಂಡ್ ಹಾಕಿ ಮಾಡ್ಕೊತೀನಿ. ನನ್ನ ತಂಗಿ ಪಲಾವ್ ಎಲ್ಲ ಕಿತ್ಕೊಂಬರಕ್ಕೆ ಕಳಿಸಿದಾಳೆ. ನೋಡಿ ಗೈಸ್, ಇದು ಪಲಾವ್. ಅದಲ್ಲ ಅಲ್ಲಿ ಕಿತ್ಬೇಡ, ಕಿರ್ತೀನಿ. ಬಾಸುಮತಿ ಎಲೆ ಕಿತ್ತವ್ರ ನಮ್ಮಣ್ಣ ನೋಡಿ ಅಲ್ಲಿ. ನಮ್ಮ ಗಿಡ ನೋಡ್ಕೊಂಬರ್ತೀನಿ ಕೊಡಿ. ನೋಡಿ ಇಷ್ಟು ಗಿಡ ಬೆಳೆಸಿದೀವಿ ನಾವು. ಇವ್ರಿಗೆಲ್ಲ ಬಿಲ್ಡಪ್ ಇವರೇ ಮಾಡ್ತವ್ರೆ. ಅಲ್ಲಿ ಬ್ಯಾಕ್ ಗ್ರೌಂಡ್ ನಾನು ವಾಯ್ಸ್ ಕೊಡಲ್ಲ ಪೂಜಿತಾ. ಹಾಕ್ತೀನಿ. ಹಾಕೋಣ ಕುಚಿ. ನಮಗೆ ಮತ್ತೆ ಸಾಸ್ ಅಯ್ಯೋ ಹಾಕು ಮಸಾಲೆ ಹಾಕು. ಏನು ಬಿಟ್ಕೊಬೇಕು? ಇಷ್ಟು ಸುಂದರವಾಗಿರೋ ಫ್ರೆಶ್ ತರಕಾರಿನ ಆ್ಯಡ್ ಮಾಡ್ತಾಯಿದ್ದೀನಿ ನಾನು. ತೊಳ್ಕೊಂಡಿದ್ದೀನಿ. ಆಮೇಲೆ ಕಮೆಂಟ್ ಮಾಡಿಬಿಡಿ ಆಯಿತಾ, ತೊಳೆದಿಲ್ಲ ನೀವು ಅಂತ. ದೊಡ್ಡವ ಇವರಿಬ್ರು ಏನೋ ಎಂಟರ್ಟೈನ್ಮೆಂಟ್ ಮಾಡ್ತಾರಂತೆ. ಸೊ ಅದನ್ನ ನಿಮಗೆ ತೋರಿಸಿ ಸ್ಟಾರ್ಟ್. ಗಿಲ್ಲಿ ಮಾಡ್ರಿ. ಆಮೇಲೆ ಅದಕ್ಕೆ ಹಾಕೋದು. ಸೊ ಇದಕ್ಕೆ ನೀರು ಹಾಕ್ಕೊಳ್ತಾ ಇರಿ. ಎಷ್ಟು ಪೂಜಿತ ನಾವು ಈಗ ಇದರಲ್ಲಿ ಅಕ್ಕಿ ತಗೊಂಡಿದ್ದೀವಿ. ಇದಕ್ಕೆ ಎಷ್ಟು ನೀರು ಹಾಕ್ಬೇಕು ಪೂಜಿತ? ಎರಡು ಹಾಕ್ಬೇಕಂತೆ. ಸೊ ಎರಡು ಹಾಕಿದ್ದೀವಿ. ಎಗ್ರಿಸ್ತವನೆ ಗಾಯ್ಸ್. ಸೊ
ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಳ್ತಾ ಇದ್ದೀವಿ. ಸೊ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಇವಾಗ ನಾವು ಅಕ್ಕಿ ಹಾಕೊಳ್ಳೋಣ. ಶೆಫ್ ಗೈಸ್, ಪಲಾವ್ ಹೆಂಗಾಗಿದೆ ನೋಡೋಣ ಬನ್ನಿ. ಓಪನ್ ಮಾಡಿ. ಇಟ್ಸ್ ಲುಕಿಂಗ್ ಯಮ್. ಮಾಡಿರೋ ಈ ಪಾತ್ರ ಪಲಾವ್ ರೆಡಿಯಾಗಿದೆ. ಸೊ ಗಾಯ್ಸ್, ಈ ವ್ಲಾಗ್ನ ನಾನು ಎಂಡ್ ಮಾಡ್ತಾ ಇದ್ದೀನಿ. ನಿಮ್ಗೆಲ್ಲರಿಗೂ ನನ್ನ ಬ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಕೀಪ್ ಸಪೋರ್ಟಿಂಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಬ್ಲಾಗ್. ಬಾಯ್.